ನಾನು 85 ವರ್ಷ ಹಳೆಯ ತೆಂಗಿನ ಮರಕ್ಕೆ ಕೊಕೊಮ್ಯಾಕ್ಸ್ ಹಚ್ಚಿದ್ದೇನೆ. ನಾನು ಅದನ್ನು ಒಟ್ಟು 3 ಬಾರಿ ಹಚ್ಚಿದ್ದೇನೆ. ಆರಂಭದಲ್ಲಿ ಮರವು ತೆಂಗಿನಕಾಯಿಯನ್ನು ಕೊಡುತ್ತಿರಲಿಲ್ಲ. ಆದಾಗ್ಯೂ ಈಗ ಒಳಗೆ ಬೀಜಗಳು ರೂಪುಗೊಳ್ಳಲು ಪ್ರಾರಂಭಿಸಿವೆ. ಇದಲ್ಲದೆ ತೆಂಗಿನಕಾಯಿಗಳು ತೂಕ ಮತ್ತು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿವೆ. ಪ್ರಸ್ತುತ ತೆಂಗಿನಕಾಯಿಗಳ ತೂಕ ಮತ್ತು ಆಯಾಮಗಳು ಗಮನಾರ್ಹವಾಗಿ ಹೆಚ್ಚಿವೆ. ಈ ಹಿಂದೆ ಉತ್ಪಾದಿಸಿದ ತೆಂಗಿನಕಾಯಿಗಳಿಗೆ ಹೋಲಿಸಿದರೆ ಮರದ ಮೇಲೆ ಪ್ರಸ್ತುತ ರೂಪುಗೊಳ್ಳುತ್ತಿರುವ ತೆಂಗಿನಕಾಯಿಗಳ ಗಾತ್ರವು ಗಮನಾರ್ಹವಾಗಿ ಸುಧಾರಿಸಿದೆ. ನನ್ನ ಹೆಸರು ಎಸ್. ಮುರುಗೇಶನ್ ಮತ್ತು ನಾನು ಸೇಲಂ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾವು ಸುಮಾರು 10 ಎಕರೆ ಭೂಮಿಯನ್ನು ಹೊಂದಿದ್ದೇವೆ. ಅಲ್ಲಿ ನಾವು ಅಡಿಕೆ ಮತ್ತು ಭತ್ತದಂತಹ ಬೆಳೆಗಳನ್ನು ಬೆಳೆಯುತ್ತೇವೆ. ಯೂಟ್ಯೂಬ್ನಲ್ಲಿ ಉತ್ಪನ್ನವನ್ನು ನೋಡಿದ ನಂತರ ನಾನು ಆರಂಭದಲ್ಲಿ ನನ್ನ ಆರ್ಡರ್ ಮಾಡಿದೆ. ಇತರ ಅನೇಕ ರೈತರು ಇದನ್ನು ಬಳಸುತ್ತಿರುವುದನ್ನು ಗಮನಿಸಿ ನಾನು ಅದನ್ನು ಖರೀದಿಸಿ ನಾನೇ ಪ್ರಯತ್ನಿಸಲು ನಿರ್ಧರಿಸಿದೆ. ಈ ನಿರ್ದಿಷ್ಟ ರೀತಿಯ ತೆಂಗಿನಕಾಯಿಗಳನ್ನು ಉತ್ಪಾದಿಸುವ ಮರಗಳ ಮೇಲೆ ಇದನ್ನು ಪ್ರಯೋಗವಾಗಿ ಬಳಸುವ ಉದ್ದೇಶದಿಂದ ನಾನು ಇದನ್ನು ಖರೀದಿಸಿದೆ. ನಾನು ಸುಮಾರು 8 ತಿಂಗಳಿನಿಂದ ಇದನ್ನು ಬಳಸುತ್ತಿದ್ದೇನೆ. ನಾನು ಉತ್ಪನ್ನದ 100 ಮಿಲಿಲೀಟರ್ಗಳನ್ನು ತೆಗೆದುಕೊಂಡು 10 ಲೀಟರ್ ನೀರಿನೊಂದಿಗೆ ಬೆರೆಸಿ ನಾನು 85 ವರ್ಷ ಹಳೆಯ ತೆಂಗಿನ ಮರಕ್ಕೆ ಕೊಕೊಮ್ಯಾಕ್ಸ್ ಹಚ್ಚಿದ್ದೇನೆ. ನಾನು ಅದನ್ನು ಒಟ್ಟು 3 ಬಾರಿ ಹಚ್ಚಿದ್ದೇನೆ. ನಾನು ಹೆಚ್ಚಿನ ಪ್ರಮಾಣದಲ್ಲಿ ಇತರ ರಸಗೊಬ್ಬರಗಳನ್ನು ಬಳಸಲು ಸಾಧ್ಯವಾಗದ ಕಾರಣ ನಾನು ಈ ಉತ್ಪನ್ನವನ್ನು ಮಾತ್ರ ಅವಲಂಬಿಸಿದ್ದೇನೆ. ಈ ಉದ್ದೇಶಕ್ಕಾಗಿ ನಾನು ನಿರ್ದಿಷ್ಟವಾಗಿ ಯಾವುದೇ ಹೆಚ್ಚುವರಿ ಕ್ರಮಗಳನ್ನು ಕೈಗೊಂಡಿಲ್ಲ. ಇದು ಸ್ಥಳೀಯ ಮರವಾಗಿರುವುದರಿಂದ ಯಾವುದೇ ಪ್ರತಿಕೂಲ ಪರಿಣಾಮಗಳು ಕಂಡುಬಂದಿಲ್ಲ. ಹಿಂದೆ ಮರವು ಸ್ವಲ್ಪ ಕುಂಠಿತಗೊಂಡಂತೆ ಕಂಡುಬಂದಿತು. ಆದಾಗ್ಯೂ ಪ್ರಸ್ತುತ ಅದರೊಳಗೆ ರೂಪುಗೊಳ್ಳುತ್ತಿರುವ ತೆಂಗಿನಕಾಯಿಗಳು ಗಾತ್ರದಲ್ಲಿ ದೊಡ್ಡದಾಗಿವೆ. ಒಂದು ಸ್ಪಷ್ಟ ಸುಧಾರಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಮರವು ಹಿಂದೆ ಸ್ವಲ್ಪ ಮಸುಕಾದ ನೋಟವನ್ನು ಹೊಂದಿತ್ತು, ಆದರೆ ಈಗ ಅದು ರೋಮಾಂಚಕ ಹಸಿರು ಬಣ್ಣಕ್ಕೆ ತಿರುಗಿದೆ. ನಾನು ಈ 4 ನಿರ್ದಿಷ್ಟ ಮರಗಳಿಗೆ ಆಗಾಗ್ಗೆ ನೀರುಣಿಸುತ್ತೇನೆ. ಇದು ಅವುಗಳ ಬಲವಾದ ಬೆಳವಣಿಗೆಗೆ ಕಾರಣವಾಗಿದೆ. ತೆಂಗಿನಕಾಯಿಗಳ ಗಾತ್ರ ಹೆಚ್ಚಾಗಿದೆ ಮತ್ತು ಪ್ರಸ್ತುತ ಇಳುವರಿಯ ಗಾತ್ರ ಮತ್ತು ತೂಕ ಎರಡೂ ಹಿಂದೆ ಉತ್ಪಾದಿಸಿದ ತೆಂಗಿನಕಾಯಿಗಳಿಗಿಂತ ಹೆಚ್ಚಾಗಿದೆ. ನಾನು ಈ ನಿರ್ದಿಷ್ಟ ಮರಕ್ಕೆ ಈ ಉತ್ಪನ್ನವನ್ನು ಒಟ್ಟು 6 ಬಾರಿ ಬಳಸಿದ್ದೇನೆ. ನೇರ ಪರಿಣಾಮವಾಗಿ ತೆಂಗಿನಕಾಯಿಗಳ ಗಾತ್ರ ಗಮನಾರ್ಹವಾಗಿ ಹೆಚ್ಚಾಗಿದೆ. ಮರವು ಈಗ ಜೀವಂತವಾಗಿ ಮತ್ತು ಆರೋಗ್ಯಕರವಾಗಿ ಕಾಣುತ್ತದೆ ಮತ್ತು ತೆಂಗಿನಕಾಯಿಗಳ ಗಾತ್ರ ಮತ್ತು ಗುಣಮಟ್ಟ ಎರಡೂ ಅತ್ಯುತ್ತಮವಾಗಿವೆ. ಆರಂಭದಲ್ಲಿ ಸಸ್ಯಗಳು ಫಲ ನೀಡಲು ವಿಫಲವಾದರೂ ಚಿಕಿತ್ಸೆಯ ಅನ್ವಯವು ಈಗ ಭಾರೀ ಮತ್ತು ದೊಡ್ಡ ಗಾತ್ರದ ಹಣ್ಣುಗಳನ್ನು ನೀಡಿದೆ.